ಎಲ್ರಿಗೂ ಆಯು ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ನಾವು ಇವತ್ತಿರೋದು ದಾವಣಗೆರೆಯಲ್ಲಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ. ಸೊ ನಮಗೆ ದಾವಣಗೆರೆಯ ತುಚ್ಚುಘಟ್ಟ ಬುಳ್ಳಾಪುರದಿಂದ ಒಂದು ಕಾಲ್ ಬಂದಿದೆ. ಸೊ ನಾವಿವತ್ತು ಆ ಮನೆಗೆ ಹೋಗ್ತಿದ್ವಿ. ಸೊ ಆ ಮನೇಲಿರೋ ಫ್ಯಾಮಿಲಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಮಸ್ತೆ ಸೂರಜ್ ಅವರಿಗೆ. ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ವೆಲ್ಕಮ್ ನಮ್ಮ ಮನೆಗೆ, ಬನ್ನಿ ಬನ್ನಿ. ಎಲ್ರಿಗೂ ನಮ್ಮ ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ ಮೇಡಮ್, ನಿಮ್ಮ ಹೆಸರು? ಪುಷ್ಪಲತಾ. ಪುಷ್ಪಲತಾ ಮೇಡಮ್, ಏನ್ ಮಾಡ್ಕೊಂಡಿದ್ದೀರಾ? ನಾವು ಒಂದು ವುಮೆನ್ಸ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಚಾರಿಟಿ ಅಂತೇಳಿ ಒಂದು ಚಾರಿಟಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಓಲ್ಡ್ ಏಜ್ ಹೋಮ್ ಆರ್ಫನೇಜ್ ಎಲ್ಲ ನಡೆಸ್ತಾ ಇದ್ದೀನಿ ಸರ್. ಓಕೆ, ಸೊ ನಿಮ್ಮ ಊರು ಮನೆ? ಈಗಿರೋದು ನಾವು ದಾವಣಗೆರೆನಲ್ಲೇ ಇದ್ದೀವಿ. ಸೊ ಎಷ್ಟು ವರ್ಷಗಳಿಂದ ನಡೆಸ್ತಿದ್ದೆ ಮೇಡಮ್ ಆಶ್ರಮನ? ಇದಾಗಲೇ 7-8 ವರ್ಷದಿಂದ ನಡೆಸ್ತಾ ಇದ್ದೀವಿ ಸರ್. 7-8 ವರ್ಷಗಳಿಂದ. ಎಷ್ಟು ಜನ ಇದ್ದಾರೆ ಈಗ? ಈಗ 65 ಮೆಂಬರ್ಸ್ ಸ್ಟಿಲ್ ಆಶ್ರಯವನ್ನು ಪಡಿತಾ ಇದ್ದಾರೆ. ತುಂಬಾ ಕಷ್ಟದಲ್ಲಿ ನಡೀತಾ ಇದೆ ಆಶ್ರಮ. ಸರ್ಕಾರದ ಯಾವುದೇ ರೀತಿಯ ಅನುದಾನಗಳಿಲ್ಲ, ಎಲ್ಲ ದಾನಿಗಳಿಂದಾನೇ ನಡೀತಕ್ಕಂತ ಒಂದು ಸಂಸ್ಥೆ. ನಾವೇ ಈಗ ಓನ್ ಆಗಿ 1 ಎಕರೆ ಜಮೀನನ್ನ ಪರ್ಚೇಸ್ ಮಾಡಿ ಇವ್ರಿಗೋಸ್ಕರ, ನನಗೆ ಗೃಹಲಕ್ಷ್ಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೇ ಒಂದು ದೊಡ್ಡ ಕುಟುಂಬ. ನನಗೆ ಇವರೇ ಲಕ್ಷ್ಮಿಯರೇ, ಇವರೇ ನನಗೆ, ಇವರೇ ತಂದೆ ತಾಯಿ, ಎಲ್ಲರೂ ಕೂಡ ಇವರೊಟ್ಟಿಗೆ ಕಳೆಯದೆ ನನಗೆ ಒಂದು ದೊಡ್ಡ ಕುಟುಂಬದೊಟ್ಟಿಗೆ ಒಂದು ಕೂಡು ಕುಟುಂಬದಲ್ಲಿ ಇದ್ದಂತ ಒಂದು ಸಂತೃಪ್ತಿ ಇದೆ. ಬಟ್ ಎಲ್ಲರೂ ಕೂಡ ಆರೋಗ್ಯವಾಗಿ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಸುವ್ಯವಸ್ಥಿತವಾಗಿ ಆಶ್ರಮ ನಡೀತಾ ಇದೆ ಸರ್. ಬಟ್ ಯಜಮಾನರ ಸಪೋರ್ಟ್ ಹೇಗಿದೆ ಮೇಡಮ್? ಯಾಕಂದ್ರೆ ನೀವು ಯಜಮಾನರು ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಇದೆ, ಮಕ್ಕಳ ಸಪೋರ್ಟ್ ಕೂಡ. ಯಾಕಂದ್ರೆ ಅವರು ಕೂಡ ಇದ್ರೊಟ್ಟಿಗೆ ನಿಂತಿದ್ದಾರೆ. ಅದರಲ್ಲಿ ಇವರು ಇದ್ದಾರೆ, ಗುರು ಅವರು ಇದ್ದಾರೆ, ಅವರು ಶರೀಫ್ ಅವರು ಇದ್ದಾರೆ. ಜೊತೆಗೆ ನಮ್ಮ ತಂಗಿ, ಅವಳು ತಾಯಿ ಸಮಾನ ಅಂದ್ರೂ ಹೆಚ್ಚಿಂದೆ. ನಮ್ಮ ಮನೆಯವರು ನಿಂತಿರೋದಕ್ಕಿಂತ ಹೆಚ್ಚಿಗೆ ನಿಂತಿರೋದೇ ಅವಳು ನನ್ನೊಟ್ಟಿಗೆ. ಸೊ ನಿಮ್ಮ ಹೆಸರು ಬಂದ ತಕ್ಷಣ ನನ್ನ ತಾಯಿಗಿಂತ ಹೆಚ್ಚು ನಮ್ಮ ತಂಗಿ ಮಮತಾ ಅವರು ಅಂತಂದ್ರು ಅವರು. ಸೊ ಯಾಕೆ ಒಡನಾಟ, ಯಾಕೆ ಈ ಪ್ರೀತಿ ಯಾವಾಗಿಂದನೂ ಇದೇ ಥರ ಇದೆ ಸರ್. ಜೊತೆಯಲ್ಲೇ ಹುಟ್ಟಿ ಜೊತೆಯಲ್ಲೇ ಬೆಳೆದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸರಿ ಮೇಡಮ್. ಸರ್, ನಿಮ್ಮ ಹೆಸರು? ಶರೀಫ್ ಅಂತ ಸರ್. ಏನು ಮಾಡ್ಕೊಂಡಿದ್ದೀರಾ ಸರ್? ನಮ್ಮದು ಗ್ಯಾರೇಜ್ ಇದೆ ಸರ್. ಗ್ಯಾರೇಜ್ ಎಲ್ಲಿ? ಇಲ್ಲ, ದಾವಣಗೆರೆ ಸರ್. ದಾವಣಗೆರೆಯಲ್ಲಿ. ಸೊ ನಿಮ್ಮ ಊರು ದಾವಣಗೆರೆನಾ? ಹೌದು ಸರ್. ಮದುವೆ ಆಗಿದೆ ಸರ್ ನಿಮಗೆ? ಆಗಿದೆ ಸರ್. ಲವ್ ಮ್ಯಾರೇಜಾ ಸರ್? ಇಲ್ಲ, ಅರೇಂಜ್ ಮ್ಯಾರೇಜ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 25 ವರ್ಷ ಆಯ್ತು ಸರ್. 25 ವರ್ಷ ಆಯ್ತು. ಮಿಸ್ಸಸ್ಸು? ಮಿಸ್ಸಸ್ ದಾವಣಗೆರೆ ಇದೆ, ಮನೆ ಹೋಮ್. ಹೌಸ್ ವೈಫಾ? ಹೌದು ಸರ್. ಏನು ಅವ್ರ ಹೆಸರು? ಫರ್ಜಾನ್ ಅಂತ. ಫರ್ಜಾನ್. ಮಕ್ಕಳ ಹೆಸರು? ಫಾರೂಕ್, ಫರ್ಹಾನ್, ಸುಹಾನ ಅಂತ. ಏನು ಮಾಡ್ಕೊಂಡಿದ್ದಾರೆ ಸರ್? ಓದ್ತಾ ಇದ್ದಾರೆ ಸರ್. ಓದ್ತಿದ್ದಾರಾ? ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಗುರು. ಗುರು. ಮೇಡಮ್ ಹೇಳಿದ್ರು ಗುರು. ಏನು ಮಾಡ್ಕೊಂಡಿದ್ದೀರಾ? ನಾನು ಇಲ್ಲೇ ವರ್ಕ್ ಮಾಡ್ಕೊಂಡಿದ್ದೀನಿ, ನಿರ್ದೇಶಕನಾಗಿದ್ದೀನಿ. ಹೌದಾ? ಸೊ ಇಲ್ಲಿ ಇರ್ತೀರಾ? ಇಲ್ಲೇ. ಪ್ರತಿಯೊಂದು ನೀವೇ ನೋಡ್ಕೋತೀರಾ? ಹೌದು. ಜವಾಬ್ದಾರಿಗಳೆಲ್ಲ ಜಾಸ್ತಿ ಇದೆ. ಹೌದು ಸರ್. ಯಾಕೆ ಸರ್ ನಿಮ್ಗೆ ಆಸಕ್ತಿ ನಾನು ಈ ಕೆಲಸ ಮಾಡೋಕ್ಕೆ? ಏನಿಲ್ಲ ಸರ್, ಯಾಕಂದ್ರೆ ಯಾವಾಗಿಂದನೂ ನಾವು ಒಂದು ಸಮಾಜ ಸೇವೆ ಮಾಡ್ಕೊಂತಾನೆ ಬರ್ತಾ ಇದೀವಿ. ಆ ಸಮಾಜ ಸೇವೆ ಒಳಗೆ ನಿರತರಾಗಿದ್ದೀನಿ. ಅದರಲ್ಲಿ ತೃಪ್ತಿ ಇರ್ತಕ್ಕಂಥದ್ದು ಭಾಳ ಸಂತೃಪ್ತಿ ಕೊಡ್ತಾ ಇದೆ ನನಗೆ. ಬೇರೆ ಯಾವ ಕೆಲಸದಲ್ಲೂ ಕೊಡಲ್ಲ ಅಂತೀರಾ? ಕೊಡುತ್ತೆ, ಇದರಲ್ಲಿ ಸಿಗ್ತಕ್ಕಂಥ ತೃಪ್ತಿ ಭಾಳ ಇದೆ ಸರ್. ಸೊ ಟೋಟಲ್ ಆಗಿ ಒಂದಿಷ್ಟು ಜನರ ಸೇವೆ ಮಾಡಿದ್ದೀರ ನೀವು? ಹೌದು. ಎಷ್ಟು ಜನ ಸೇವೆ ಮಾಡಿದ್ದೀರಿ ಆಶ್ರಮದಲ್ಲಿ? ಈಗ ಆಲ್ರೆಡಿ ಈ ಸಂಸ್ಥೆ ಹುಟ್ಟಿದಾಗಿಂದನೂ ನಾನು ಈ ಸಂಸ್ಥೆ ಒಳಗೆ ಕೆಲಸ ಮಾಡ್ಕೊತಾ ಇದ್ದೀನಿ ಸರ್. ಹಾಂ. ಮದುವೆ ಸರ್ ನಿಮಗೆ? ಆಗಿದೆ ಸರ್. ವೈಫ್ ಹೆಸರು? ವೀಣಾ. ವೀಣಾ. ಏನು ಮಾಡ್ಕೊಂಡಿದ್ದಾರೆ ಅವರು? ವೈಫ್ ಹೌಸ್ ವೈಫ್. ಹೌಸ್ ವೈಫ್. ಎಲ್ಲಿದ್ದಾರೆ? ಯಾವ ಊರು? ಇಲ್ಲೇ ದಾವಣಗೆರೆ. ಎಷ್ಟು ವರ್ಷ ಆಯ್ತು ಮದುವೆಗೆ? ಅಲ್ಲೇ 8 ವರ್ಷ ಆಯ್ತು. 8 ವರ್ಷ ಆಯಿತು. ಓಕೆ. ಮಕ್ಕಳು? ಮಗ ಒಬ್ಬನೇ. ಏನು ಮಾಡ್ತಿದ್ದಾರೆ? ಓದ್ತಾ ಇದ್ದಾರೆ. ಎಲ್ಲಿ? ಇಲ್ಲೇ ದಾವಣಗೆರೆಯಲ್ಲಿ. ಅಮ್ಮ ನಮಸ್ತೆ. ನಮಸ್ತೆ. ಹೆಸರು? ವೀರಮ್ಮ. ವೀರಮ್ಮ. ವೀರಮ್ಮ ಎಲ್ಲಿರೋದು? ಯಾವ ಊರು ವೀರಮ್ಮಂದು? ಬಾಡ. ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ ನಿಮಗೆ? ಮದುವೆಯಾಗಿ ಈಗ 42 ವರ್ಷ ಆಗಿತ್ತು. 42 ವರ್ಷ. ಯಜಮಾನ್ರು? ಬೇಸೆ ಅಂತಾರೆ. ಬೇಸೆ ರೈತರ? ಏನು ಅವ್ರ ಹೆಸರು? ರುದ್ರಮುನಿಯಪ್ಪ. ರುದ್ರಮುನಿಯಪ್ಪ. ಮಕ್ಕಳು? 3 ಹೆಣ್ಮಕ್ಳ್ರಿ, ಒಬ್ಬನ ಮಗ. ಹೌದಾ? ಏನು ಮಾಡ್ಕೊಂಡಿದ್ದಾರೆ? ಹಿರಿಯ ಮಗನು ಇವ್ರೆಯ, ಹಿರಿಯ ಮಗಳು ಇವ್ರೆಯ. ಆಶ್ರಮ ನೋಡ್ಕೊಂತಾರೆ, ಮನೆ ನೋಡ್ಕೊಂತಾರೆ, ಆಶ್ರಮ ಕಟ್ಟಕ್ಕೆ ಹಚ್ಚಿದ್ದಾರೆ. ದೊಡ್ಡ ಮಗ ಇವರೇ, ಮಗಳು ದೊಡ್ಡ ಮಗಳು ಇವರೇ. ನಮಗೆ ಯಜಮಾನ್ರು ಇಲ್ಲಿದ್ದಾರಮ್ಮ? ಯಜಮಾನ್ರು ಇಲ್ಲೇ ಇದ್ರಿ, ಮೊನ್ನೆ ಮಗನ ನೋಡಕ್ಕೆ ಹೋಗಿದ್ದಾರೆ ಊರಿಗೆ. ಸೊ ನಿಮ್ಮ ತಾಯಿ ಅಲ್ವಾ? ನಮ್ಮ ತಮ್ಮನ? ಸೊ ಮಗಳು ಹಿಂಗೆ ಈ ಥರ ಎಲ್ಲ ಸಮಾಜ ಸೇವೆ ಮಾಡ್ತಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ? ಭಾಳ ಖುಷಿ ಐತ್ರಿ.
ಅದನ್ನೇ ಹೇಳಿದ್ನಲ್ರಿ, ದೊಡ್ಡ ಮಗನೂ ಒಂದೇ ದೊಡ್ಡ ಮಗಳು ಒಂದೇ ಅಂತ. ಭಾಳ ಖುಷಿ ಅಂದರೆ ಮನೆ ನೋಡ್ಕೊಂತಾರೆ, ಆಶ್ರಮ ನೋಡ್ಕೊಂತಾರೆ, ಮನೆ ಇದನ್ನ ಮಾಡ್ತಾರೆ, ಆಫೀಸ್ ನೋಡ್ಕೊಂತಾರೆ. ಎಷ್ಟು ಹೇಳಿದ್ರು ಸಾಲ್ರಿ. ತುಂಬಾ ಶ್ರಮಜೀವಿ, ಕಷ್ಟಪಡ್ತಿದ್ದಾರೆ. ಭಾಳ ಕಷ್ಟಪಡ್ತಾರೆ. ನಮಸ್ತೆ. ನಮಸ್ತೆ. ಏನ್ ನಿಮ್ಮ ಹೆಸರು? ರೇಖಾ. ಏನ್ ಓದ್ತಿದ್ದೀರಾ? ಫಸ್ಟ್ ಪಿ. ಅಮ್ಮ ಮತ್ತೆ ಅಪ್ಪ ಮನೆಯಲ್ಲಿ ಜಗಳ ಆಡ್ತಾರ? ಇಲ್ಲ ಸುಳ್ಳು ಹೇಳ್ಬಾರ್ದು. ಇಲ್ಲ ಒಂಚೂರು ಜಗಳ ಆಡಲ್ಲ? ಇಲ್ಲ. ಲವ್ ಮಾಡ್ತಿರ್ತಾರ? ಅದು ಮಾಡಲ್ವಾ? ನಾವ್ ನೋಡಿಲ್ಲ. ಕರೆಕ್ಟ್, ಮುಂದೆ ಮಾಡಲ್ಲ. ಡ್ಯಾಡಿಗೆ ತುಂಬಾ ಸಪೋರ್ಟ್ ಮಾಡ್ತಾರ ಅಮ್ಮಗೆ? ತುಂಬಾ ಸಪೋರ್ಟ್ ಮಾಡ್ತಾರೆ. ಹೌದಾ? ಅಮ್ಮ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಅಲ್ಲಿ ಆಶ್ರಮದಲ್ಲಿರೋ ಇವ್ರ ಮೇಲೆ ಪ್ರೀತಿ ಜಾಸ್ತಿ? ಎಲ್ಲರಿಗೂ ಒಂದೇ ನಮ್ಕಿನೂ, ಎಲ್ಲರಿಗೂ ಒಂದೇ ತೋರ್ಸೋದು. ನಮಗೆ ಎಷ್ಟು ಪ್ರೀತಿ ಮಾಡ್ತಾರೆ, ನಮ್ಕಿನೂ ಅವ್ರಿಗೆ ಅಷ್ಟೇ ಪ್ರೀತಿ ಮಾಡ್ತಾರೆ. ಇಷ್ಟೆಲ್ಲ ಸಮಾಜಕ್ಕೊಂದು ಸೇವೆ ಮಾಡ್ತಿದ್ದ ಅಂದ್ರೆ ದೇವರ ಕೆಲಸ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನು ಮಾಡಬೇಕು ಅಂತಿದೆ ಫ್ಯೂಚರಲ್ಲಿ? ನಿಮ್ಮ ಗೋಲ್ ಏನು? ನಮಗೂ ಇದೇನೇ ನಡೆಸ್ಕೊಂತ ಹೋಗಿ ಇದನ್ನೇ ಈ ಥರ ಮಾಡೋದು ಒಳ್ಳೇದೇ, ಸಮಾಜಕ್ಕೆ ಒಳ್ಳೇದು, ಎಲ್ಲದು ಚೆನ್ನಾಗಿರುತ್ತೆ. ಹಾಗಾದ್ರೆ ಅಮ್ಮ ಈಗ 2 ಫ್ಲೋರ್ ಕಟ್ಟಿದ್ರೆ ನೀವು ಅದ್ರ ಮೇಲೆ 4 ಫ್ಲೋರ್ ಕಟ್ಟಬೇಕು ಅಲ್ವಾ? ಸೊ ನಿಮ್ಗೂ ಇದ್ರ ಮೇಲೆ ಆಸಕ್ತಿ ಇದೆ? ಇದೆ. ನಾನು ಸಮಾಜ ಸೇವೆ ಮಾಡ್ತೀನಿ ಅಮ್ಮನ ಥರನೇ. ಬರೀ ಅಮ್ಮನಿಗೆ ಮಾತ್ರ ಅಲ್ಲ ಈ ಆಸೆ, ನನಗೂ ಅದಕ್ಕಿಂತ ಹೆಚ್ಚು ಆಸೆ ಇದೆ. ಅಜ್ಜಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾಗರತ್ನಮ್ಮ ಅಂತ. ನಾಗರತ್ನಮ್ಮ. ಎಲ್ಲಿರೋದು? ಇಲ್ಲೇ ಆಶ್ರಮದಲ್ಲಿರೋದು ನೀವು? ಯಾಕೆ ಇಲ್ಲಿ ಆಶ್ರಮದಲ್ಲಿದ್ದೀರಾ ನೀವು? ಆಶ್ರಮದಲ್ಲಿ 2 ಹೆಣ್ಮಕ್ಳು ನನಗೆ ಮದುವೆ ಆಯಿತು. ಅವರು ನೋಡ್ಕೋಬೇಕಲ್ಲ, ಅದರಿಂದ ಇಲ್ಲಿ ಬಂದಿದ್ವಿ. ಅವ್ರು ನೋಡ್ಕೋಬೇಕಂದ್ರೆ ಅವ್ರು ನೋಡ್ಕೋಬೋದಲ್ವಾ? ಮನ್ಸು ಇರ್ಬೇಕಲ್ಲ ಸರ್. ನೀವು ಇಷ್ಟು ವರ್ಷ ನೋಡ್ಕೊಂಡಿದ್ದೀರ ಅವ್ರನ್ನ? ಅದು ನಾವು ಮಾಡ್ಬೇಕಾದ ಕರ್ತವ್ಯ ಇತ್ತು, ಮಾಡಿದ್ದೀವಿ. ಅವ್ರ ಕರ್ತವ್ಯ ಏನಿದೆ ಇವಾಗ ಅವ್ರು ಮಾಡಿದ್ದಾರೆ. ಇದು ಯಾವ ಕರ್ತವ್ಯ? ಇದು ದೊಡ್ಡ ಕರ್ತವ್ಯ. ಇವಾಗ ಈ ಮಗಳಿಲ್ವಾ, ಈ ಮಗಳಿಗೆ ಬಿಟ್ಕೊಟ್ಟಿದ್ದಾರೆ ನೋಡ್ಕೊಳ್ರಿ ಅಂತ. ದೊಡ್ಡ ಮಗಳು, ದೊಡ್ಡ ಮಗಳು, ದೊಡ್ಡ ಮಗ. ತಾಯಿ ನಮಗೆ, ತಾಯಿಗೆ ತಾಯಿ. ಮತ್ತೆ ನಮ್ಮನ್ನ ಯಾರು ನೋಡ್ಕೊಂತಾರೆ? ನಮಗಂತೂ ತನ್ನ ಹಾಕ್ದವ್ರೆ ತಾಯಿ ತಾನೆ. ಖಂಡಿತ ಖಂಡಿತ ಬರ್ತಾರೆ. ಅಟ್ಲೀಸ್ಟ್ ಅವ್ರ ಮಕ್ಕಳು ನಿಮ್ಮ ಮಕ್ಕಳು? ಇಲ್ಲ ಸರ್, 8 ವರ್ಷ ಆಯ್ತು, ಒಂದಿನೂ ಬಂದಿಲ್ಲ. ಒಂದಿನೂ ಬಂದಿಲ್ಲ. ನಿಮ್ಗೆ ಅವ್ರು ನೋಡ್ಬೇಕು ಅಂತ ಅನ್ಸಿಲ್ಲ? ಏನು ಮಾಡೋದು ಸರ್, ನಮಗೆ ಅನ್ಸಿದ್ರೆ ಆಗ್ಲೆಲ್ಲ ನಮ್ಗೆ ಅನ್ನ ಹಾಕೋದಲ್ದೆ ಅವರು ಹೋಗಿ ಕರ್ಕೊಂಡೋಗಿ ತೋರಿಸ್ಲಿನಕ್ಕಾತ. ಸೊ ಯಾರು ನಿಮ್ಮ ಮನೇಲಿ ಕರ್ಕೊಂಡು ಬಂದರು? ನನ್ನ ಮಗಳು, ನಮ್ಮ ಯಜಮಾನ್ರ ಅಣ್ಣನ ಮಗ, ನನ್ನ ತಂಗಿ ಬಂದ್ಬಿಟ್ಟು ಹೋದ್ರ? ಇಲ್ಲಿ ಬಿಟ್ಟಿಲ್ಲ ಸರ್, ಅವ್ರ ಮೊದಲು ಬಿಟ್ಟಿಲ್ಲ ಸರ್. ಬೇರೆ ಯಾವುದೋ ಒಂದು ಆಶ್ರಮದಲ್ಲಿ ಯಾರೋ ಅಂತೇಳಿ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಯಾರೋ ಅಲ್ಲಿಂದ ಇವ್ರು ಇಲ್ಲಿಗೆ ಬಂದಿದ್ದು. ರೋಡಲ್ಲಿ ಇದ್ರು, ತಿರುಗ್ತಾ ಇದ್ರು ಅಂತ ಹೇಳಿ ಬಿಟ್ಟು ಹೋಗಿರೋದು. ಅವ್ರೇನ್ ಕೆಲಸ ಮಾಡ್ತಿದ್ದಾರೆ ಮಕ್ಕಳಿಬ್ರು? ಬೆಂಗಳೂರಲ್ಲಿ ಇದಾರಂತೆ. ಬೆಂಗಳೂರಲ್ಲೇ ಇದ್ದಾರೆ. ಮೊದಲು ನೀವೇ ಮಾಡಿಸ್ಕೊಟ್ಟಿರೋದಮ್ಮ? ಹ್ಞೂ ಸರ್. ಅಂದರೆ ಮೊದಲನೇ ಹೇಳೋದು ನನ್ನ ತಮ್ಮ ಇದ್ದ, ಅವ್ನು ಮಾಡ್ದ. 2ನೇ ಹೇಳೋದು ಗಂಡವರೇ ಖರ್ಚು ಹಾಕೊಂಡು ಮದುವೆ ಮಾಡ್ಕೊಂಡ್ರು. ಈಗ ನಿಮ್ಮ ತಮ್ಮಂದ್ರು ಅಣ್ಣಂದ್ರು ಅಕ್ಕಂದ್ರು? ತಮ್ಮ ಇಲ್ಲ ಸರ್, ಸತ್ತೋದ ಅವಲೇ 18 ವರ್ಷನೇ ಆಯ್ತು. ಸೊ ಇಲ್ಲಿ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ? ಅಮ್ಮ ನಮಸ್ತೆ. ನಮಸ್ತೆ ಸರ್. ಇವ್ರ ಜೊತೆ ಎಷ್ಟು ವರ್ಷದಿಂದ ಇದ್ದೀರಾ? ಈಗ 6ನೇ ವರ್ಷ ಸರ್ ನಾವಿರೋದು. ಇವ್ರ ಜೊತೆನಾ? ಹೌದು ಸರ್. ಸೊ ಇದು ಆಶ್ರಮ ಎಷ್ಟು ವರ್ಷ ಆಯ್ತು? ಇದಾಗಲೇ 8ನೇ ವರ್ಷ. 8ನೇ ವರ್ಷ. ಸೊ ಸ್ಟಾರ್ಟಿಂಗ್ ಮಾಡಿದಾಗ ಎಷ್ಟು ಜನ ಇದ್ರು? ಸ್ಟಾರ್ಟಿಂಗಲ್ಲಿ ಒಂದು 3-4 ಜನ ಇದ್ರು. ಕರೋನಾ ಬಂದಾಗ ಸುಮಾರು ಜನ ಆದರು. ಯಾಕೆಂದರೆ ಹೊರಗಡೆಗೆ ಯಾರು ಕೂಡ ಇರೋಂಗಿಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಆಯಿತು. ಆ ಆದೇಶ ಆದಂಥ ಸಂದರ್ಭದಲ್ಲಿ ರೋಡ್ ಬದಿ ಇರ್ತಕ್ಕಂಥವ್ರನ್ನೆಲ್ಲರನ್ನೂ ಕೂಡ ಆಶ್ರಮಕ್ಕೆ ಕಳಿಸ್ಕೊಟ್ರು. ದಾನಿಗಳ ಸಹಕಾರದಿಂದನೇ ನಡೀತಾ ಇರೋದು. ಅದರಲ್ಲೂ ನಮ್ಮದು ರೂರಲ್ ಏರಿಯಾ ಆಗುತ್ತೆ. ಇಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಅಂದರೆ ಅವ್ರವ್ರ ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲಿ ನಮ್ಮಲ್ಲಿ IT-BT ಕಂಪ್ನಿಗಳಿಲ್ಲ, ಯಾವುದೇ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಂಪ್ನಿಗಳಿಲ್ಲ. ಯಾರೊಬ್ಬರು ಕೂಡ ಟ್ಯಾಕ್ಸ್ ಕಟ್ಟೋಂಥ ಟ್ಯಾಕ್ಸ್ ಪೇಯರ್ಸು ಅಧಿಕೃತವಾಗಿರ್ತಕ್ಕಂಥ ಜನಸಂದಣಿ ಒಳಗೆ ನಾವಿಲ್ಲ. ಆದರೂ ಕೂಡ ಒಂದು ದಾಸೋಹಕ್ಕೆ ಅಂತೇಳಿ ಯಾರೊಬ್ಬರಾದರೂ ಕೂಡ ಇಲ್ಲೇನು ಬಡವರೇ ಹೆಲ್ಪ್ ಆಗುತ್ತಾರೆ ಅನ್ನೋ ರೀತಿಯಲ್ಲಿ ಹುಟ್ಟುಹಬ್ಬ ಮಾಡ್ಕೊಳ್ಳೋ ಮುಖಾಂತರ, ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಳ್ಳೋ ಮುಖಾಂತರ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ಮುಖಾಂತರವಾಗಿ ದಾಸೋಹಕ್ಕೆ ಏನು ನಿರಂತರವಾಗಿ ನಡೀತಾ ಇದೆ ಸರ್. ಇದು ಆಶ್ರಮ ಯಾವುದೇ ರೀತಿ ಕೊರತೆ ಆಗದಂಗೆ ದಾಸೋಹ ಮಾತ್ರ ನಡೀತಾ ಇದೆ. ನಿಮ್ಗೆ ಆಲ್ ದ ಬೆಸ್ಟ್. ಏನು ಕನಸಿದೆ ಆದಷ್ಟು ಬೇಗ ನನಸಾಗಿ. ಬಿಕಾಸ್ ನೀವು ಮಾಡ್ತಿರೋ ಕೆಲಸ ಅದು ಎಲ್ರಿಗೂ ಮಾಡ್ಲಿಕ್ಕಾಗಲ್ಲ. ಅದು ಮೋಸ್ಟ್ಲಿ ದೇವರೇ ಕಳಿಸಿರ್ತಾರೆ ಅನಿಸುತ್ತೆ.
ಅಲ್ವಾ? ಇರ್ಬೋದು ಯಾಕಂದ್ರೆ ಸರ್. ನೀವು ಮಾಡೋ ದೇವ್ರ ಕೆಲಸ ಅಲ್ವಾ? ದೇವರು ಅನ್ನೋದಕ್ಕಿಂತ ನನ್ನಲ್ಲಿ ಯಾವುದೋ ಒಂದು ಶಕ್ತಿ ಮಾಡಿಸ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಸರ್. ಯಾವುದೋ ದೇವ್ರ ರೂಪದಲ್ಲಿ ಶಕ್ತಿನೇ ಅಂತ ಅನ್ಕೊಳ್ಬೋದು. ಇದು ಯಾಕಂದ್ರೆ ಯಾರೊಬ್ರು ಕೂಡ ಆ ವ್ಯಕ್ತಿಗಳನ್ನ ನೋಡಿದಾಗ ಹುಳ ಬಿದ್ದಿರುತ್ತೆ, ಸತ್ತಾಗ ಸಂಬಂಧಿಕರು ಕೂಡ ಹೆಣ ಮುಟ್ಲಿಕ್ಕೆ ಅಸಹ್ಯ ಮಾಡ್ಕೊಳ್ತಾರೆ. ಅಂಥದ್ದನ್ನ ನಾವೆಲ್ಲ ಮುಟ್ತೀವಿ, ಮಾಡ್ತೀವಿ, ಆ ಕೆಲಸ ಎಲ್ಲ ಮಾಡ್ತೀವಿ ಅಂದ್ರೆ ಅದರಿಂದ ನಮ್ಮ ನೋವು ನಾವು ಎಷ್ಟು ನೋವು ಪಟ್ಟಿರ್ಬೋದು ಅನ್ನೋದು ಇದನ್ನ ನೋಡೋರಿಗೆ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀನಿ. ಅದಕ್ಕಿಂತ ಅಗಾಧವಾದ ನೋವನ್ನು ನಾವು ಪಟ್ಟಿರೋದ್ರಿಂದ ಈ ಕೆಲಸವನ್ನು ಆಯ್ಕೆ ಮಾಡ್ಕೊಂಡು ಇದರಲ್ಲೇ ತೃಪ್ತಿ ಕಂಡ್ಕೊಂಡಿದ್ದೀವಿ. ಇಲ್ಲಿ ಗೃಹಲಕ್ಷ್ಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಣ್ಣು ಕೂಡ ಯಾವುದು ಮನೆಗಷ್ಟೇ ಸೀಮಿತ ಅಲ್ಲ, ಬೇರೆ ಯಾವ ಕೆಲಸಗಳನ್ನು ಕೂಡ ಮಾಡ್ಬೋದು. ಯಾವುದೇ ಸಮಾಜದಿಂದ ದೂಡಲ್ಪಟ್ಟೋ ಅಂಥವ್ರಿಗೂ ಕೂಡ ಆ ಹೆಣ್ಣಾಗಿ ಆಶ್ರಯವನ್ನು ಕೊಡ್ಬೋದು ಅನ್ನೋದನ್ನು ಕೂಡ ನಾನು ಕೆಲವೊಬ್ರು ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೀನಿ. ಯಾವುದೇ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆಗಳಿಗೆ ಸುಸೈಡ್ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಅಂತ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ತಿರಲ್ಲ, ದಯವಿಟ್ಟು ಮಾಡಬೇಡ್ರಿ. ಭಗವಂತ ಜೊತೆಗಿರ್ತಾನೆ, ಜೊತೆ ಧೈರ್ಯವಾಗಿ ಮುನ್ನುಗ್ರಿ. ಯಾರೊಬ್ರು ಕೈ ಬಿಟ್ಟರು ಕೂಡ ನಾವು ಮಾಡೋ ಕೆಲಸ ಸರಿಯಾಗಿತ್ತು ಅಂದರೆ ಭಗವಂತ ಯಾವುದೇ ರೂಪದಲ್ಲಿ ನಮ್ಮನ್ನು ಕೈ ಬಿಡಲ್ಲ ಅಂತೇಳಿ ಆತ್ಮಸ್ಥೈರ್ಯ ತುಂಬ ಅಂತ ಕೆಲಸನೂ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತೃಪ್ತಿ ಇದೆ. ಎಷ್ಟೋ ಕೋಟ್ಯಾನು ಕೋಟಿ ಆಸ್ತಿ ಮಾಡಿದಷ್ಟು ನನಗೆ ಸಂತೃಪ್ತಿ ಇದೆ ಈ ಕೆಲಸದಲ್ಲಿ. ಸರ್ ನಮಸ್ತೆ. ನಿಮ್ಮ ಹೆಸರು? ಸಂತೋಷ್. ಸಂತೋಷ್. ಯಾವ ಊರು ಸರ್ ನಿಮ್ಗೆ? ಶಿಕಾರಿಪುರ. ಶಿಕಾರಿಪುರ. ಮದುವೆ ಇದೆ ಸರ್ ನಿಮಗೆ? ಆಯ್ತು. ಹೆಂಡತಿ ಹೆಸರು? ತೀರೋಗಿದ್ದಾರೆ. ತೀರೋಗಿದ್ದಾರ? ಎಷ್ಟು ವರ್ಷ ಆಯ್ತು ಸರ್? 2 ವರ್ಷ. ಏನಾಯ್ತು ಅಂತ ಕೇಳ್ಬೋದಾ? ಹಾರ್ಟ್ ಅಟ್ಯಾಕ್. ಹೌದಾ? ಮಕ್ಕಳು ಸರ್? ಒಂದು ಹೆಣ್ಣು. ಹೆಣ್ಣು ಏನು ಮಾಡ್ತಿದ್ದಾರೆ ಮಗು? ನಮ್ಮ ಅಕ್ಕರ ಮನೆಯಲ್ಲಿದೆ. ಅಕ್ಕರ ಮನೆಯಲ್ಲಿ ಸಣ್ಣ ಪಾಪು. ಸೊ ನೀವು ಇಲ್ಲಿದ್ದೀನಿ ಆಶ್ರಮದಲ್ಲಿ. ಸೊ ನಿಮ್ಗೆ ಅಣ್ಣಂದ್ರು ತಮ್ಮಂದ್ರು ಎಲ್ಲ ಯಾರಿಲ್ವಾ? ಎಲ್ಲ ತೀರೋದ್ರು. ಎಲ್ಲ ತೀರೋದ್ರ? ಅಣ್ಣ ತಾಯಿ ಹೋದ್ರು. ಸೊ ನೀವು ಎಷ್ಟು ವರ್ಷ ಆಯ್ತು ಸರ್ ಆಶ್ರಮಕ್ಕೆ ಬಂತು? 1 ತಿಂಗಳಾಯ್ತು. 1 ತಿಂಗಳಾಯ್ತಾ? 1 ತಿಂಗಳಿಂದ ಎಲ್ಲಿದ್ರಿ? ಏನು ಮಾಡ್ತಿದ್ರಿ? ನಮ್ಮ ಅಕ್ಕರ ಮನೆಯಲ್ಲಿದೆ. ಅಕ್ಕರ ಮನೆ ಹತ್ರ ಕೆಲಸ ಏನು ಮಾಡ್ತಿದ್ರಿ ಸರ್? ಕಟಿಂಗ್ ಶಾಪ್. ಕಟಿಂಗ್ ಶಾಪಾ? ಬಟ್ ಈಗ ಆಮೇಲೆ ನೀವು ಕೆಲಸ ನಿಮ್ಗೆ ಮಾಡ್ಬೋದಿತ್ತಲ್ವಾ? ಕಾಲು ಬಿದ್ದು ಕಾಲು ಇದಾಯ್ತು ಸರ್. ಕಾಲು ನೋವಿದ್ಯಾ? ಕಾಲು ಕಟ್ಟಾಗಿದೆ. ಕಟ್ಟಾಗಿದೆಯಾ? ಹೇಗೆ ಏನಾಯಿತು? ಬಿದ್ದು. ಎಲ್ಲಿ ಬಿದ್ದಿರಿ? ಕಟಿಂಗ್ ಶಾಪಲ್ಲಿ. ಕಟಿಂಗ್ ಶಾಪಲ್ಲಿ ಬಿದ್ರಾ? ಸೊ ಕೆಲಸ ಮಾಡ್ಲಿಕ್ಕೆ ಕಷ್ಟ ನಿಮಗೆ? ಸ್ವಲ್ಪ ಕೆಟ್ಟಾಯ್ತು. ಸೊ ನಿಮ್ಮ ಮಗಳಲ್ಲಿ ಆರಾಮಾಗಿದ್ದಾಳ? ಹಾಂ ಆರಾಮಿದೆ. ನೋಡ್ಲಿಕ್ಕೆ ಹೋಗ್ತೀರಾ? ಅಲ್ಲ ಅವ್ರು ಬರ್ತಾರ? 1 ತಿಂಗಳಾಯ್ತು ಸರ್ ಬಂದು. ನೆನಪಾಗಲ್ವ ಸರ್ ಮಗಳದು? ಹೋಗ್ತೀವಿ ಸರ್. ನಿಮ್ಮ ಹೆಸರು? ಭರತ್. ಭರತ್. ಊರು ಯಾವ್ದು ನಿಮ್ಮದು? ದಾವಣಗೆರೆ. ದಾವಣಗೆರೆ. ಎಲ್ಲಿರೋದು ನೀವು ದಾವಣಗೆರೆಯಲ್ಲಿ? ಯಲ್ಲಮ್ಮನಗರ್. ಯಲ್ಲಮ್ಮನಗರ್. ಈಗ ಆಶ್ರಮ. ಯಾಕೆ? ಆಶ್ರಮಕ್ಕೆ ಚೆನ್ನಾಗಿ ನೋಡ್ತಾರೆ, ಮನೇಲಿ ನೋಡಲ್ವಾ? ಮನೆಗೆ ನೋಡಲ್ಲ. ಮದುವೆ ಸರ್ ನಿಮಗೆ? ಮದುವೆ ಆಯಿತು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 32 ವರ್ಷ. 32 ವರ್ಷ. ಎಲ್ಲಿದ್ದಾರೆ ನಿಮ್ಮ ವೈಫ್? ಎಲ್ಲಿದ್ದಾರೆ? ಮನೆಗೆ. ಮನೇಲಿದ್ದಾರಾ? ವೈಫ್ ಏನು ಮಾಡ್ತಿದ್ದಾರೆ? ಏನು ಕೆಲಸ ಇಲ್ಲ. ಏನು ಕೆಲಸ ಇಲ್ಲ. ಬಟ್ ಅವರೆಲ್ಲ ವೈಫ್ ಎಲ್ಲಿದ್ದಾಗ ನೀವು ಯಾಕೆ ಇಲ್ಲಿದ್ದೀರಾ ಅಂತ? ಜಗಳ ಮಾಡಿ, ಕುಡ್ದು ಜಗಳ ಮಾಡಿ. ಮತ್ತೆ ಯಾಕೆ ಸರ್ ಕುಡಿತೀರಾ? ಯಾಕೆ ಸರ್ ಜಗಳ? ಮಕ್ಕಳು ನೋಡಲ್ಲ ಚೆನ್ನಾಗೆ. ಮಕ್ಳು ಏನು ಮಾಡ್ತಿದ್ದಾರೆ? ಟಿಂಕ್ರಿಂಗ್ ಕೆಲಸ. ಟಿಂಕ್ರಿಂಗಾ? ಎಷ್ಟು ಜನ ಮಕ್ಕಳಿದ್ದಾರೆ? 5 ಮಕ್ಕಳು. 5 ಜನ ಮಕ್ಕಳ? 5 ಜನ ಮಕ್ಕಳಲ್ಲಿದ್ದಾಗ ನೀವು ಈ ಥರ ಆಶ್ರಮಕ್ಕೆ ಯಾಕೆ ಸರ್ ಬರ್ತೀರಾ? ಏನು ಪ್ರಯೋಜನ ಇಲ್ಲ ಮಕ್ಕಳು ಮಾಡಿ. ಮಕ್ಕಳು ಬಂದಿಲ್ಲ ನೋಡಲಿಕ್ಕೆ? ಬರ್ತಾರೆ, ನೋಡಿ ಹೋಗ್ತಾರೆ. ನೋಡಿ ಹೋಗ್ತಾರಾ? ಮತ್ತೆ ಈಗ ಕುಡಿಯೋದಕ್ಕೆಲ್ಲ ಏನೂ ಇಲ್ಲ, ಬಿಟ್ಟಿದ್ದೀರಾ? ಎಷ್ಟು ವರ್ಷ ಆಯ್ತು ಬಿಟ್ಟು? 1 ವರ್ಷ ಆಯಿತು. 1 ವರ್ಷ ಆಯ್ತು. ಇದೇ ಮುಂಚೆನೆ ಬಿಡ್ತಿದ್ರೆ ಅಲ್ಲೇ ನಿಮ್ಗೆ ಚೆನ್ನಾಗಿರ್ಬೋದಿತ್ತಲ್ವಾ? ಮುಂಚೆ ಗೊತ್ತಾಗಬೇಕು ಇಲ್ಲ. ಬಟ್ ಈಗ ಅರಿವಾಗಿದೆ ನಿಮಗೆ. ಮಕ್ಕಳು ಬರ್ತಾರೆ ನೋಡ್ಲಿಕ್ಕೆ? ಹಾಂ ಬರ್. ನಿಮ್ಮ ಹೆಂಡತಿ? ಹೆಂಡತಿ ಬರಲ್ಲ. 2-3 ಹೊಡೆದಿದ್ದೀನಿ. ತಪ್ಪಲ್ವಾ? ಅದು ಯಾರು ಹೆಂಡತಿ ಬರ್ತಾರೆ ಹೊಡೆದ್ರೆ? ಸರಿ, ಹೆಂಡತಿ ನೆನಪಾಗಿದೆ ನಿಮ್ಗೀಗ? ಆಗ್ತದೆ, ಏನು ಮಾಡೋಣ. ಹೆಂಡತಿ ಬೇಕನ್ಸುತ್ತಾ? ಇಲ್ಲ, ಬೇಡ. ಬೇಡವಾ? ಯಾಕೆ ಬೇಡ? ಹೊಡೆದಿದ್ದೀನಿ ಆವತ್ತಿಂದ. ಹೆಂಡತಿ ಮಕಾನ ಇದೆ ನೋಡಿಲ್ಲ. ಬಟ್ ಆದ್ರೂ ಹೆಂಡತಿ ಎಲ್ಲ ಜೊತೆಗಿದ್ರೆ ಖುಷಿ ಅಂತ ಇರುತ್ತಲ್ವಾ? ಮಕ್ಕಳು ಬರ್ತಾರೆ, ಮಗಳು ಬರ್ತಾರೆ, ಸಾಕಷ್ಟೇ. ಸಾಕಷ್ಟೇ. ಅಷ್ಟೇ. ಹೆಂಡತಿ ಬೇಕು ಅಂತ ಅನ್ಸಲ್ಲ? ಅನ್ಸಲ್ಲ. ಹೆಂಡತಿ ಒಂದು ವೇಳೆ ಬಂದ್ರು ನೋಡ್ಲಿಕ್ಕೆ ಏನ್ ಮಾಡ್ತೀರಾ? ಬಾತ್ರೂಮ್ನಲ್ಲಿ ಹೋಗ್ತೀನಿ.
ಯಾಕೆ ನಿಮ್ಗೆ ಯಾಕೆ ಅಷ್ಟು ಬೇಜಾರು ಹೆಂಡತಿ ಮೇಲೆ? ಹೆಂಡತಿ ನಿಮಗೆ ಬೈದಿದಾರ? ಬಂದ 1 ವರ್ಷ ಆಯ್ತು, ಮುಖ ನೋಡಿಲ್ಲ. ಆಶ್ರಮದಾಗ ಇದ್ದೀನಿ ಗೊತ್ತಾಯ್ತು, ಒಂದ್ಸಾರಿ ಬಂದಿಲ್ಲ. ನನ್ನ ಹೆಸರು ಮುರುಗೇಶ್ ಅಂತೇಳಿ, ಅಂದನೂರು ಗ್ರಾಮ. ನೀವು ರೈತರಂದ್ರೆ? ಹಾಂ ಹೌದು ಸರ್. ಸೊ ಇಲ್ಲಿ ಇಲ್ಲಿ ವರ್ಕ್ ಮಾಡ್ತಿರ್ತೀರ, ಇಲ್ಲಿ ಬಂದು ನೋಡ್ಕೊತಿರ್ತೀರಾ? ನಮ್ಮ ಮನೆಯವ್ರ ಅಕ್ಕ ಅವರು ಮೊದಲಿಗೆ ಆಶ್ರಮ ಮಾಡ್ತೀವಿ ಅಂದಾಗ ನಾವೇ ಬ್ಯಾಡ ಬಿಡಕ್ಕ ಇಷ್ಟಕ್ಕಂದ್ರೆ ಸಿಗಾಕ್ತಗಂತೀಯ ಅಂತ ನಾವು ಮಾತಾಡಿದ್ವಿ. ಇಲ್ಲ ನಾನು ಏನಾರ ಮಾಡಬೇಕು. ಅವ್ರ ಮನಸ್ಸಿನಾಗ ಬಿಡ್ತು. ಅನಾಥರನ್ನ ರೋಡ್ನಾಗೆಲ್ಲ ನೋಡಿದ್ರಂತೆ. ನೋಡಿದಾಗ ಅವರಿಗೆ ಮನಸ್ಸಿಗೆ ತಡ್ಕೊಳಕ್ಕಾಗಲಿಲ್ಲ. ಆಗ್ಲದಕ್ಕೆ ಹಿಂಗೆ ಕಂಡರ್ ಜಾಗದ ಮಾಡ್ತೀನಿ ಅಂತ ಮತ್ತು ಅದ್ರಾಗೂ ಬೇರೆ ಜಾಗವಿದು. ನಾವು ಅದನ್ನು ಹೇಳಿದ್ವಿ, ಬೇಡ ಬೇರೆ ಜಾಗವು ಅಂತ. ಅದು ಇಷ್ಟು ವರ್ಷ ಅಂತ ಏನೋ ಬರೆಸ್ಕೊಂಡು ಮಾಡಿದರು. ಮಾಡಾದ್ಮೇಲೆ ಒಂದೊಂದು ಕೆಲವು ದಿನ ಊಟಕ್ಕೆ ಭಾಳ ಜನ ಜಾಸ್ತಿ ಆದ ಊಟಕ್ಕೆ ಸಮಸ್ಯೆ ಆಗ್ಬಿಡ್ತು. ಹೌದು. ಕೆಲವರು ಬರ್ತಡೇ ಅಂತ ಮಾಡ್ಕೊಂಡದ್ದು 1 ಹೊತ್ತಿಗೆ ಅಷ್ಟೇ ಸೀಮಿತ ಆಗ್ತಿತ್ತು. ಅದು 1 ಹೊತ್ತು, ಮತ್ತು 2 ಹೊತ್ತು ಈ ಸಮಸ್ಯೆ ಜಾಸ್ತಿ ಆಗ್ತಾ ಭಾಳ ಆಯಿತು. ಜನ ಜಾಸ್ತಿ ಆಯಿತು. ಈಗ ಒಂದು ನಾರ್ಮಲ್ ಮಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇತ್ತು. ಊಟಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಊಟಕ್ಕೆ ಸಮಸ್ಯೆ ಏನಿಲ್ಲ ಸರ್. ಅದೇ ಕಟ್ಟಡ ಒಂದು ಕಟ್ತಾ ಇದೀವಲ್ಲ, ಹಂಗಾಗಿ ಸ್ವಲ್ಪ ಆ ಇದ್ರೊಳಗೆ ತುಂಬಾ ಇನ್ವಾಲ್ವ್ ಆಗಿದ್ದೀವಿ. ಆದ್ರೂ ಕೂಡ ಶ್ರಮ ಪಡ್ಲೇಬೇಕು. ಯಾಕಂದ್ರೆ ದಾನಿಗಳಿಗೆ ಫೋನ್ ಮಾಡಬೇಕು, ಫಾಲೋಅಪ್ ಮಾಡಬೇಕು, ಇಲ್ಲ ಅಂತೇಳಿ ಕೇಳ್ತಾ ಇರಬೇಕು. ತಾನಾಗೆ ನಡೀತಾ ಇಲ್ಲ. ಶ್ರಮ ವಹಿಸಿದಾಗ ಇದು ಒಂದು ಹಂತದ ಸಮಸ್ಯೆ ನಿವಾರಣೆ ಆದಂಗೆ ಆಗುತ್ತೆ. ಸಾಕಷ್ಟು ಸಾಲಗಳಂತೂ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ ಸರ್. ಹೌದಾ? ಯಾಕೆಂತಂದ್ರೆ ಈ ಕಟ್ಲೇಬೇಕಲ್ಲ, ಅನಿವಾರ್ಯ. ಬಿಲ್ಡಿಂಗ್ ಬೇರೆ ಖಾಲಿ ಮಾಡ್ಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇಂಥ ಕೆಲಸಗಳಿಗೂ ತೊಂದರೆ. ಎಷ್ಟು ನೋಟಿಸ್ ಅಂದರೆ ಮೇಲೆ ನೋಟಿಸ್ಗಳು ಕೊಟ್ಟಿದ್ದಾರೆ, ಇಮಿಡಿಯೇಟಾಗಿ ಖಾಲಿ ಮಾಡಿರಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾವು ಈಗ ಅನಿವಾರ್ಯತೆ ಇರೋದ್ರಿಂದ ನಾವು ಕಟ್ಟಲೇಬೇಕು ಅನ್ನೋ ಇಂಟೆನ್ಷನ್ ಇರೋದ್ರಿಂದ ನಾನು ಇರೋ ಅಷ್ಟು ಗೋಲ್ಡನ್ನು ಕೂಡ ಬ್ಯಾಂಕಲ್ಲಿಟ್ಟು ಅದನ್ನೇ ಒಂದು 10-12 ಲಕ್ಷದವರೆಗೂ ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟಿದ್ದೀವಿ. ಮತ್ತು ಹೊರಗಡೆ ಚೀಟಿಗಳೆಲ್ಲ ಹಾಕ್ಕೊಂಡು ಸಾಲಗಳು ಮಾಡ್ಕೊಂಡು ದಾನಿಗಳ ಸಹಕಾರದಿಂದ ಆಶ್ರಮ ಕಟ್ತಾ ಇದ್ದೀವಿ. ನಮಗೆ ಅದೊಂದು ಆಗ್ಬಿಡ್ತು ಅಂದರೆ ಒಂದು ದೊಡ್ಡ ಅಡುಗೆ ಅರಮನೆ ಆದಂಗೆ ಆಗುತ್ತೆ ನೋಡ್ರಿ. ಅದೇ ನಮ್ಮದು ಗೋಲು. ಅವ್ರನ್ನೆಲ್ಲರನ್ನೂ ಕೂಡ ಸೇಫಾಗಿ ಇಡಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು. ಇಲ್ಲಿ ಇನ್ನೂ ಕೂಡ ವ್ಯವಸ್ಥಿತವಾಗಿ ನಾವು ಮಾಡೋಕ್ಕಾಗಿಲ್ಲ ಅನ್ನೋ ನೋವು, ಆತಂಕ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದೇ ಒಂದು ಇಂಟೆನ್ಷನ್ನು. ನಮ್ಮ ಕರ್ನಾಟಕದ ಜನತೆ ಸಹಕಾರ ಬೇಕಿದ್ದಕ್ಕೆ. ದೇವಸ್ಥಾನದ ಉಂಡಿಗಳಿಗೆ ನಾವು ಲಕ್ಷ ಅಮೌಂಟನ್ನು ನಾವು ದೇವರು ಉಂಡಿಗೆ ಹಾಕಿದ್ರು ಕೂಡ ದೇವ್ರಿಗೆ ನಾವು ಒಬ್ಬರು ಭಕ್ತರು ಮಾತ್ರ ಆಗಿರ್ತೀವಂತೆ. ಈ ನಡೆದಾಡುವ ದೇವರುಗಳು 65ರಿಂದ 70 ಜನ ಇದ್ದಾರೆ. ಇಂಥವ್ರಿಗೆ ಕೊಟ್ಟರೆ ನೀವು 1 ರೂಪಾಯಿ ಕೊಟ್ಟರು ಕೂಡ ಅವ್ರ ಕಣ್ಣಿಗೆ ಹೊತ್ಕೊಂಡು ಅವ್ರು ಇರೋಕೆ ಒಂದು ಆಶ್ರಯ ಕೊಟ್ಟಂಗಾಗುತ್ತೆ. ನೀವೇ ಅವ್ರಿಗೆ ದೇವರಾಗ್ತೀರಾ ಅಂತೇಳಿ ನಾನು ಮನವಿ ಮಾಡಿ ಕೇಳ್ಕೊಳ್ತೀನಿ. ದಯಮಾಡಿ ಇವರೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಕೈಲಾದ ಸಹಾಯ ಸಹಕಾರವನ್ನು ಕೊಡ್ರಿ. ಜೊತೆಗೆ ಈ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ ಸದಾ ನನ್ನ ಮೇಲಿರಲಿ. ನಿಮ್ಮ ಆರೈಕೆನೇ ನನಗೆ ಒಂದು ಶಕ್ತಿಯಾಗಿ ನಿಲ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಓಕೆ ಮೇಡಮ್, ನಮ್ಮ ಮನೆಗಳಿಗೆ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ನಮ್ದು ಹಳ್ಳಿ ಪ್ರದೇಶ ಆಗಿರೋದ್ರಿಂದ ರಾತ್ರಿ ಟೈಮಲ್ಲಿ ಅನ್ನ ಮಿಕ್ಕಿರುತ್ತೆ ಒಂದೊಂದ್ಸರಿ. ಅದನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇರುತ್ತೆ. ಅನ್ನ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಎದ್ಬಿಟ್ಟು ಅದನ್ನ ಮಿಕ್ಸಿ ಮಾಡಿಬಿಟ್ಟು ರಾಗಿ ಹಿಟ್ಟನ್ನ ತಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಇದೆ ಇಲ್ಲಿ. ಈರುಳ್ಳಿ, ಉಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆ ಹಿಟ್ಟು, ಆ ಅನ್ನ ಅದಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಅದನ್ನ ನಾವು ಒಂದು ರೊಟ್ಟಿ ತರ ಮಾಡ್ತೀವಿ. ಅದು ಬೆಳಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ಹೆಲ್ದಿ ಆಗಿರುತ್ತೆ. ಓಕೆ, ಹಾಗೆ ಶುರು ಮಾಡೋಣ. ಮೊದಲನೇದಾಗಿ ರಾಗಿ ಹಿಟ್ಟು ಹಾಕೋಬೇಕು. ಈ ರೀತಿ ಹಿಟ್ಟು ಹಾಕೊಂಡು ಜೊತೆಗೆ ಅದಕ್ಕೆ ಏನ್ ರುಚಿಗೆ ಬೇಕಾಗುತ್ತೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕ್ಬೇಕು. ಜೊತೆಗೆ ಈರುಳ್ಳಿ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇದು. ಜೊತೆಗೆ ಬೆಳಗ್ಗೆ ತಿಂಡಿಗೆ ಅವ್ರಿಗೆ ಬಾಕ್ಸಿ ಕೂಡ ಹಾಕೊಡ್ಬೋದು. ಚಟ್ನಿ, ಪಲ್ಯ ಇದಕ್ಕೇನು ಅವಶ್ಯಕತೆನೇ ಇರಲ್ಲ, ಯಾಕಂದ್ರೆ ಎಲ್ಲಾನು ಕೂಡ ಇದ್ರಲ್ಲೇ ಹಾಕಿರ್ತೀವಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಜೊತೆಗೆ ಏನು ಅನ್ನ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕೋಬೇಕಾಗ್ತದೆ. ಸೊ ನೀವು ರೆಗ್ಯುಲರ್ ಆಗಿ ಮಾಡ್ತಿರ್ತೀರಾ? ಮಾಡ್ತಾ ಇರ್ತೀವಿ ಸರ್. ಜೊತೆಗೆ ಎಣ್ಣೆ ಸ್ವಲ್ಪ ಸ್ಮೂತ್ ಆಗುತ್ತೆ ಎಣ್ಣೆ ಹಾಕಿದಾಗ. ಈ ರೀತಿ ಕಲಸು. ಬೇರೆ ಯಾವ್ದೆಲ್ಲ ತಿಂಡಿ ಮಾಡ್ತೀರಾ ಮೇಡಮ್? ಬೇರೆ ಎಲ್ಲ ತಿಂಡಿನೂ ಮಾಡ್ತೇವೆ. ದೋಸೆ, ಪಡ್ಡು, ಇಡ್ಲಿ, ಆ ತರದ್ದು. ಜೊತೆಗೆ ರೊಟ್ಟಿ, ಪಲ್ಯ ಜಾಸ್ತಿ ನಮ್ಮಲ್ಲಿ. ಚಪಾತಿ ಮಾಡ್ತಾ ಇರ್ತೀವಿ.
ಯಜಮಾನರಿಗೆ ಯಾವ ಐಟಮ್ ಫೇವ್ರೇಟ್ ನೀವು ಮಾಡೋದು? ಅವ್ರು ಜಾಸ್ತಿ ರೊಟ್ಟಿ ಇಷ್ಟಪಡ್ತಾರೆ ಸರ್. ರೊಟ್ಟಿ ಇಷ್ಟ. ಈ ರೀತಿ ಚೆನ್ನಾಗಾಗುತ್ತೆ, ನಿಧಾನ ಕಲಿಸ್ತಾ ಹೋದ್ರೆ. ಕಲ್ಸೋ ಕೆಲಸ ಒಂಚೂರು ಜಾಸ್ತಿ ಇದೆ ಅಷ್ಟೇ. ಹೌದು. ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೋಬಹುದು. ಈ ರೀತಿ ಆಗುತ್ತೆ. ಇದನ್ನ ನಾವು ಮತ್ತೆ ಇದರಲ್ಲಿ ಸಣ್ಣ ಸಣ್ಣ ಬೋಲ್ ತರ ಉಂಡೆ ತರ ಮಾಡ್ಕೊಳ್ಬೇಕು. ಈ ರೀತಿ ನಾವು ಹೋಳಿಗೆ ಎಲ್ಲ ಮಾಡ್ತೀವಿ, ಎಣ್ಣೆ ಹೋಳಿಗೆ ಅಂತೇಳಿ. ಆ ಹೋಳಿಗೆ ಮಾಡಿದ ರೀತಿನಲ್ಲೇ ಇದನ್ನು ಕೂಡ ಈ ತರ ಉಂಡೆ ಮಾಡ್ಕೊಂಡು ಇದಕ್ಕೆ ಎಲೆಗೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಲೇ ತಟ್ಬೋದು ಈ ತರ. ಬಟ್ ಎಣ್ಣೆ ಒಂಚೂರು ಜಾಸ್ತಿ ಬೇಕು. ಸ್ವಲ್ಪ ಲೈಟ್ ಆಗಿ ನಾವ್ ಹೆಂಗ್ ಬೇಕಾಗುತ್ತೋ ಹಂಗ್ ತಗೋಬಹುದು. ಮಕ್ಳು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಎಣ್ಣೆ ನಮಗೆ ಅಲರ್ಜಿ ಆಗುತ್ತೆ ಅಂದ್ರೆ ತುಪ್ಪ ಕೂಡ ಬಳಸ್ಬೋದು. ಇದಕ್ಕೆ ಚಿಕ್ಕದ್ ಬೇಕು ಅಂದ್ರೆ ಮಕ್ಳಿಗೆ ಚಿಕ್ಕದು ಮಾಡ್ಬೋದು. ಅವು ಹೆಂಗೆ ಇಷ್ಟಪಡ್ತಾವೋ ಮಕ್ಳಿಗೆ ಆ ರೀತಿ. ರಾಗಿ ಆಗಿರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು ಅನ್ಸುತ್ತೆ. ಆಮೇಲೆ ಈ ರೀತಿ ತೆಗಿಯೋದು, ಹೀಗೆ ತೆಗೆದು ಹೀಗೆ ಹಾಕಿ ಬೇಯಿಸೋದು. ಯಾವ ಏಜಲ್ಲಿ ಅಡುಗೆ ಕಲ್ತ್ರಿ ನೀವು? ಮದುವೆ ಆದ್ಮೇಲೆ ಅಲ್ಲ ಮದುವೆ ಮುಂಚೆನಾ? ನಾನು ಬಹಳ ಚಿಕ್ಕ ಏಜ್ಗೆನೆ ಸರ್ ಮದುವೆ ಆಗಿದ್ದು. ನನಗೆ ಇನ್ನೂ ಅಡಿಗೆ ಕೂಡ ಏನು ಬರ್ತಾ ಇರ್ಲಿಲ್ಲ. PUC ಮುಗಿತಿದ್ದಾಗ್ಲೇನೆ ಮದುವೆ ಆಗಿದ್ದು. ಅದ್ರ ನಂತರನೇ ಕಲಿಲೇಬೇಕಾದಂತ ಅನಿವಾರ್ಯತೆ ಬಂತು. ನೆಕ್ಸ್ಟ್ ಮದುವೆ ಆದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಅಡಿಗೆ ಕಲ್ತಿದ್ದು. ಅದಕ್ಕೂ ಮುಂಚೆ ಚಿಕ್ಕ ಪುಟ್ಟ ಅಡಿಗೆಗಳೆಲ್ಲ ತಾಯಿ ಮಾಡೋದನ್ನೆಲ್ಲ ನೋಡ್ತಾ ಇದ್ವಿ. ಚಂದ ಬೇಯ್ತು ಅಂದ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸೊ ರೆಡಿ ಆಗಿದೆ? ರೆಡಿ ಆಗಿದೆ ಸರ್. ಇದಕ್ಕೆ ಹಾಗೆ ಆದ್ರೂ ತಿನ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿನ್ಬೋದು. ನಮ್ದು ಹಸುವಿನ ಬೆಣ್ಣೆ ಇಲ್ಲಿ ನ್ಯಾಚುರಲ್ ಅಲ್ಲಿ ನಮ್ಮ ಆಶ್ರಮದಲ್ಲಿ ಹಸುಗಳಿದಾವೆ. ಸೂಪರ್. ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ ಒಂದು ಮಾಡ್ಕೊಳಕ್ಕೆ ಈಸಿ, ಮತ್ತು ಮಕ್ಕಳಿಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಟಿಫಿನ್ಗಾಗಿರಲಿ, ಬೆಳಗ್ಗೆ ತಿಂಡಿಗಾಗಿರಲಿ. ಸೊ ನಿಮಗೂ ಮನೇಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಜಾಯ್ ಮಾಡ್ಕೊಳ್ಳಿ. ಜೊತೆಗೆ ಹೆಲ್ದಿ ಆಗಿದೆ. ಓಕೆ, ನಮ್ಮ ಫ್ಯಾಮಿಲಿ ಜಂಕ್ಷನಲ್ಲಿ ನಾವು ಯಾವಾಗಲೂ ಒಂದು ಆಟ ಆಡ್ತೀವಿ. ಸೊ ಇವತ್ತು ನಿಮ್ಮ ಜೊತೆ ಆಟ ಆಡ್ತಿದ್ದೀವಿ. ಸೊ ಸಿಂಪಲ್ ಆಗಿರೋ ಗೇಮ್. ಬೆಲ್ಲು ನಿಮ್ಮ ಕೈಯಲ್ಲಿ ಕೊಡ್ತೀನಿ, ನಾನು ಆ ಕಡೆ ತಿರುಗಿರ್ತೀನಿ. ಸೊ ನೀವು ಬಾಲ್ನ ಪಾಸ್ ಮಾಡ್ತಾ ಇರಬೇಕು. ನಾನು ಚಪ್ಪಲಿ ತಡೆದಾಗ ಯಾರ ಕೈಲಿ ಬಾಲ್ ಇರುತ್ತೆ ಅವ್ರ ಔಟ್. ಓಕೆನಾ? ಹಾಗೆ ಶುರು ಮಾಡೋಣ. ಸರಿ ಇಟ್ಕೊಳ್ಳಿ. ಟೈಮ್ ಸ್ಟಾರ್ಟ್ಸ್ ನೌ. ಯಾರು ಒಟ್ಟು ಪುಷ್ಪಮ್ಮ. ಅಜ್ಜಿ ಗೌರಮ್ಮ. ನೀರು ಒಟ್ಟು. ಬಸವರಾಜ್. ಪವಿ.
ರತ್ನಮ್ಮ. ನಡಿ ನೀನು ಹೋಗಿ. ಹಿಡ್ಕೋಬೇಕಾಯ್ತಾ? ಇವಳು ವಿನ್ನು. ಓಕೆ, ಸೊ ನಮ್ಮ ಮೇಡಮ್ ಸೋತೋದ್ರು, ಕಾವ್ಯ ಗೆದ್ರು. ಸೊ ಕಾವ್ಯ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಒಂದಾಟ ಆಡಿದ್ವಿ. ಸೊ ಇನ್ನೊಂದು ಎರಡನೇ ಆಟ. ತಾಯಿ ಮತ್ತೆ ಮಗಳಿಬ್ಬರು ಇದ್ದಾರೆ. ಸೊ ಯಾರು ಅತಿ ಜಾಸ್ತಿಯಾಗಿ ಚಂದವಾಗಿ ಆ ರೌಂಡ್ ಬರುತ್ತೆ ಗೊತ್ತಾ, ತೆಳುವಾಗಿ ಯಾರು ಚೆನ್ನಾಗಿ ಮಾಡ್ತಾರೆ, ಯಾರು ಜಾಸ್ತಿ ಮಾಡ್ತಾರೆ ಅವ್ರು ವಿನ್ನರ್. ಬಟ್ ನಿಮಗಿರೋ ಟೈಮ್ ಬರೀ 3 ಅಲ್ಲ 5 ನಿಮಿಷ. ಸೊ your ಟೈಮ್ ಸ್ಟಾರ್ಟ್ಸ್ ನೌ. ತಾಯಿ ಸೂಪರ, ತಾಯಿ ವರ್ಸಸ್ ಮಗಳು. ಆಲ್ರೆಡಿ 2 ರೊಟ್ಟಿ ರೆಡಿ ಆಗಿದೆ. ಸೊ ಇಬ್ಬರು ಈಕ್ವಲ್ ಅನ್ನಿಸ್ತಿದೆ, ಏನು ಚೇಂಜಸ್ ಇಲ್ಲ. ಶೇಪಿಂದಾಗಿರಲಿ, ಡಿಸೈನ್ ಆಗಿರಲಿ, ಆ ಸರ್ಕಲ್ ಆಗಿರಲಿ ತುಂಬ ನೀಟಾಗಿ ತರ್ತಿದ್ದಾರೆ. ಸೊ ನನ್ನ ಪ್ರಕಾರ ಇಬ್ಬರು ಟೈ ಹಾಕ್ಬಹುದು, ಗೊತ್ತಿಲ್ಲ, ನೋಡೋಣ. ಆಲ್ರೆಡಿ ಅಮ್ಮಂದು 3 ಆಗಿದೆ, ಮಗಳದು 3 ಆಯಿತು. 4ನೇದು ಟೈಮ್ ಉಳಿದಿರೋದು. ಮೂರು 3 ಓಹೋ, ಜೊತೆಗೆ 4 ಅಮ್ಮನಿಗೊಂಚೂರು ತಟ್ಟಿ ಸುಸ್ತಾಯಿತು. ಮಗಳು ಇನ್ನೂ ಯಾರ ಮೇಲೆ ಸಿಟ್ಟಿದ್ದದೆಲ್ಲ ನೆನೆಸ್ಕೊಂಡು ತರ್ತಾ ಇದ್ದಾರೆ. ಸೊ ಬರೀ 30 ಸೆಕೆಂಡ್ ಟೈಮ್ ಇದೆ. 10, 9, 8, 7, 6, 5 ಮುಗಿತಾ ಮಗಳು? ಓಕೆ, 1, 2, 3, 4, 5, 6. ಅಮ್ಮ 1, 2, 3, 4, 5. ಸೊ 1 ಓಟು ಹೆಚ್ಚು ಮೇಡಮಿಗೆ ಬಿದ್ದಿದೆ. ಸೊ ಇವರು ಗೆದ್ದಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಮೇಡಮ್ ಅವರು. ಎಲ್ಲರಿಗೂ ಜೋರ.
ಇವಾಗ ಮೇಡಮ್ ಇಂದ ಇಷ್ಟು ವರ್ಷ ನೋಡ್ತಿದ್ದೀರಲ್ವಾ, ಮೇಡಮ್ ಅಲ್ಲಿ ನೋಡು ನೀವು ಒಂದು ಗುಡ್ ಕ್ವಾಲಿಟೀಸ್. ಹೆಲ್ಪಿಂಗ್ ನೇಚರ್ ಸರ್. ಯಾರು ಬಂದರೂ ಕೂಡ ಇಲ್ಲ ಅನ್ನಂಗಿಲ್ಲ. ತನ್ನಲ್ಲಿ ಇಲ್ಲಾಂದ್ರೂ ಸತ ಇನ್ನೊಬ್ಬರಿಗೆ ದಾನ ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋದೇ ಅವ್ರದ್ದು ಮನೋಭಾವ. ಹಂಗಾಗಿ ನಮಗೆ ತುಂಬ ಇಷ್ಟ. ಎಷ್ಟು ಹೇಳಿದ್ರು ತೀರಿದ್ರಿ, ಅಷ್ಟು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಭಾಳ ಒಳ್ಳೆ ಗುಣ ಅಂದ್ರೆ ತಪ್ಪೇನಿಲ್ಲ. ಹೌದು, ಕಷ್ಟ ಅಂದರ್ನ ಮರುಗ್ತಾರೆ, ಹಿಂಗಾಗೈತಲ್ಲ ಅಂತ ಕಣ್ಣೀರು ಹಾಕೋದು, ಅವ್ರನ್ನ ಆಶ್ರಮ ಕರ್ಕೊಂಬಂದು ಮತ್ತೆ ಸೇರಿಸ್ಕೊಳ್ಳೋದು, ಈ ಒಂದು ಸ್ವಭಾವ ಅವ್ರಿಗೆ ಬಂದ್ಬಿಟ್ಟತ್ತದು. ತುಂಬ ದೊಡ್ಡ ಗುಣನೇ. ಹಂಗಿರೋದಕ್ಕೆ ಇಷ್ಟೊಂದು ಜನನ 70 ಜನ 75 ಜನನ ನೋಡ್ಕೊತಾ ಇದ್ದಾರೆ. ಆ ಗುಣದಲ್ಲಿ ಮೆಚ್ಚಬೇಕಾದ್ದೆಯ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಮಗೆ ಇದು ಆಶ್ರಮ ಅನ್ಸೋದೇ ಇಲ್ಲ, ನಮ್ಮ ಮನೆ ಅಂತಾನೆ ನಾವು ಅಂದ್ಕೊಂಡಿದ್ದೀವಿ. ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಿ ಎಲ್ಲರನ್ನೂ ಒಂದೇ ಕುಟುಂಬ ಅಂತೇಳಿ ನೋಡ್ಕೊಂಡು ಹೋಗ್ತಾರೆ. ಅಂಥ ದೊಡ್ಡ ಗುಣ ಅವರಲ್ಲಿ ಇದೆ, ದೊಡ್ಡ ಮನಸ್ಸಿದೆ ಅವರಲ್ಲಿ. ಯಾಕಂದರೆ ಅವರು ಇವರು ಅಂದೆ ಎಲ್ಲರೂ ನಮ್ಮವರು ತಮ್ಮವರು ಅಂದ್ಕೊಂಡು ತಪ್ಪಿಕೊಂಡು ಹೋಗೋಂಥ ಗುಣ ಅವರಲ್ಲಿ ಬಹಳ ಇದೆ. ನಾಯಕರೊಂದು ಕೊನೆ ಪ್ರಶ್ನೆ, ನಾನು ಈ ಕೆಲಸ ಮಾಡ್ತೀನಿ, ನನಗಿದು ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ನಾನು ತುಂಬ ಬಡತನದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳು ಸರ್. ರೈತಾಪಿ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವಳು. ಜೊತೆಗೆ ನಾವು 3 ಜನ ಹೆಣ್ಮಕ್ಳು. 81, 82, 84 ಅಂದರೆ ಹೆಣ್ಮಕ್ಳಿಗೆ ಆವಾಗ ತುಂಬ ಕೀಳಾಗಿ ಕಾಣ್ತಕ್ಕಂಥ ಒಂದು ಕಾಲಘಟ್ಟ ಆವಾಗಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ತಂದೆ ಕೂಲಿ ಮಾಡಬೇಕು, ನಮ್ಮ ತಾಯಿನೂ ಕೂಡ ಏನಾದರೂ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು, ಬೇರೆ ಮನೆ ಕೆಲಸ ಮಾಡಬೇಕು, ಸಾಕಿರೋ ಅಂಥ ಪರಿಸ್ಥಿತಿ. ಅಂಥ ಪರಿಸ್ಥಿತಿನ ನಾವು ತುಂಬ ಚಿಕ್ಕ ಏಜಿಗೆ ನಾನು ನೋಡ್ಕೊಳ್ತಾ ಬಂದೆ. ಅದನ್ನು ನೋಡಿದಾಗ ನನಗೆ ಅನಿಸ್ತು, ನಾವು ಕೂಡ ಯಾಕೆ ಏನಾದರೂ ಒಂದು ಮಾಡಬಾರ್ದು ಮುಂದೆ. ನನಗೆ ಸ್ವಲ್ಪ ಯಾವಾಗಲೂ ಕೂಡ ಶಾಲೆನಲ್ಲಾದರೂ ಕೂಡ ತುಂಬ ಆಕ್ಟಿವ್ ಆಗಿ ಇರ್ತಿದ್ದೆ. ತದನಂತರ ಮತ್ತೆ ನನ್ನ ಜೀವನದಲ್ಲಿ ನನಗಾಗಿರ್ತಕ್ಕಂಥ ನೋವು, ಅದು ಸಂಬಂಧಿಕರು ಅಂದ್ರೇನು, ಸಂಬಂಧಗಳ ಬೆಲೆ ಏನು, ಮೌಲ್ಯಗಳನ್ನು ಯಾವುದಕ್ಕೆ ಕೊಡ್ತಾರೆ ಅಂತ ನಾನು ತುಂಬ ಹತ್ರದಿಂದ ಭಾಳ ಚಿಕ್ಕ ವಯಸ್ಸಿಗೆ ತಿಳ್ಕೊಂಡೆ. ನಮ್ಮವರು ನಮ್ಮದು ಅನ್ನೋದಕ್ಕಿಂತ ಹೆಚ್ಚಾಗಿ ಇರೋರು ಎಲ್ಲರನ್ನೂ ಕೂಡ ನಮ್ಮವರು ಅಂತ ಅಂದ್ಕೊಂಡಾಗ ಅದಕ್ಕಿರ್ತಕ್ಕಂಥ ಖುಷಿನೇ ಬೇರೆ. ಮನುಷ್ಯ ಯಾವಾಗ ಬೇಕಾದರೂ ನಾವು ವಾಪಸ್ ಹೋಗ್ತೀವಿ. ಬಂದವಾಗ ನಡುವೆ ನಾವು ಏನಾದರೂ ಒಂದು ಸಣ್ಣದು ನಾವು ಈಗೇನು ಒಂದು ಹಣ್ಣು ತಿಂತೀವಿ, ಹಣ್ಣು ತಿಂದು ನಾವು ಎಲ್ಲ ರೋಡಲ್ಲಿ ಹೋಗ್ತಾ ಇರ್ತೀವಿ, ಅದನ್ನು ಬಿಸಾಕಿದ್ರು ಕೂಡ ಅದು ಒಂದು ಮರ ಆಗಿ ಬೆಳೆಯುತ್ತಂತೆ. ಆ ರೀತಿ ನನ್ನ ಜೀವನದಲ್ಲಿ ನಾನು ಬೀಜ ಅನ್ನೋದನ್ನ ಯಾಕೆ ನಾನು ತಗೊಳ್ತಾ ಇದ್ದೀನಿ ಅಂದರೆ, ಆ ಬೀಜ ಹೇಗೆ ನಂದು ಜೀವನದಲ್ಲಿ ಆಯ್ತೋ ಅದೇ ರೀತಿನಲ್ಲಿ ನಾನು ಜೀವನನೇ ಬೇಡ ಅಂತ ಅಂದ್ಕೊಂಡಿರೋಳು. ಆ ರೀತಿ ಒಂದು ಘಟನೆ ಆಯಿತು. ಆ ಘಟನೆ ನಂತರ ಅದು ಬಿದ್ದೋಗಿರೋ ಬೀಜನೇ ಈ ಮರ ಆಗಿ ಇಷ್ಟೊಂದು ಜನಕ್ಕೆ ನಾನು ಆಶ್ರಯ ಕೊಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಜೀವನದಲ್ಲಿ. ಎಲ್ಲದನ್ನು ಕೂಡ ನಾವು ಹೇಳಿದಾಗ ತುಂಬ ಚಿಕ್ಕವರಾಗ್ಬಿಡ್ತೀವಿ ಅಂತ ಅಂದ್ಕೊಳ್ತೀನಿ. ಎದುರಿಸೋ ಧೈರ್ಯನೂ ಕೂಡ ಕಡಿಮೆ ಆಗುತ್ತೆ. ಅದೆಲ್ಲದನ್ನು ಕೂಡ ನಾನು ನಿಭಾಯಿಸಿದ್ದು. ಇವತ್ತೊಂದು ಮೂರ್ತಿ ಆಗಬೇಕು ಅಂದರೂ ಕೂಡ ಆ ಕಲ್ಲನ್ನು ಕಟ್ಟು ಆ ಶಿಲೆ ರೂಪದಲ್ಲಿ ತರ್ತಾನೆ ಅಂತ ಅಂದಾಗ ಆ ಶಿಲೆ ಆಗ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಅದು ಎಷ್ಟು ನೋವು ತಿಂದಿರುತ್ತೆ. ಆ ನೋವು ತಿಂದಾದ್ಮೇಲೆ ಆ ಗರ್ಭಗುಡಿಗೆ ಹೋದ್ಮೇಲೆ ಎಷ್ಟು ಜನ ಎಲ್ಲಿಂದನಾದರೂ ಆಗಿರಲಿ ಜನಗಳು ಬಂದು ಕೈ ಮುಗಿಯೋ ಮಟ್ಟಕ್ಕೆ ಆ ದೇವಸ್ಥಾನದ ವಿಗ್ರಹ ರೂಪ ಆದಾಗೆ ಇವತ್ತು ನನ್ನನ್ನ ಆಗಲಿ ನಮ್ಮವರಾಗಲಿ ಹೊರಗಿನ ಪ್ರಪಂಚ ಆಗಲಿ ನನ್ನನ್ನು ಗುರುತಿಸ್ತಾ ಇದೆ ಅಂದರೆ ನಾನು ಪಟ್ಟಿರ್ತಕ್ಕಂಥ ನೋವುಗಳಿಂದ, ನಾನು ಮಾಡಿರ್ತಕ್ಕಂಥ ಇವರಿಗೇನು ನಾನು ಕೊಟ್ಟಿರ್ತಕ್ಕಂಥ ಆಶ್ರಯದಿಂದ, ನಾನು ಮಾಡೋ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇವ್ರ ರೂಪದಲ್ಲಿ ಇರ್ತಕ್ಕಂಥ ಈ ದೇವರುಗಳ ಸೇವೆ ಮಾಡೋದ್ರಿಂದ ನನ್ನ ಪ್ರಚಾರ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಇವತ್ತು ಇಷ್ಟೊಂದು ಜನಕ್ಕೆ ಜೀವನವನ್ನು ಕೊಟ್ಟು, ಜೊತೆಗೆ ನಾವು ಜಮೀನನ್ನು ಖರೀದಿ ಮಾಡಿ ಇವತ್ತೊಂದು ಬಿಲ್ಡಿಂಗನ್ನು ಕಟ್ಟೋ ಮಟ್ಟಕ್ಕೆ ನಾವು ಧೈರ್ಯವಾಗಿ ಎಲ್ಲವನ್ನು ಕೂಡ ಎದುರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಅದರಲ್ಲಿ ಎಷ್ಟು ಶ್ರಮ ಇರ್ಬೋದು, ಎಷ್ಟು ಕಷ್ಟ ಇರ್ಬೋದು. ಆಮೇಲೆ ಜೊತೆಗೆ ಒಂದು ಹೆಣ್ಣು ಹೊರಗಡೆ ಬಂದು ಈ ರೀತಿ ಸಾಮಾಜಿಕ ಕೆಲಸಗಳಿಗೆ ನಿಂತಾಗ ಆಗ್ತಕ್ಕಂಥ ಕಷ್ಟಗಳೇನು ಅಂತೇಳಿ ಎಲ್ಲರಿಗೂ ಕೂಡ ಅದನ್ನ ನೋಡಿದಂಥವ್ರಿಗೆ ತಿಳುವಳಿಕೆ ಇರೋವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ. ಅದನ್ನ ನಿಭಾಯಿಸೋದು ಅಂದ್ರೆ ಇನ್ನೂ ಕಷ್ಟಕರವಾದ ಕೆಲಸ. ಈ ಕತ್ರಿ ಬಾಯಿಗೆ ಅಡಿಕೆ ಇರೋದು ಒಂದೇ, ಒಂದು ಹೆಣ್ಣು ಹೊರಗಡೆ ಬಂದು ಕೆಲಸ ಮಾಡೋದು ಕೂಡ ಅಷ್ಟೇ ಒಂದು ಕ್ರಿಟಿಕಲ್ ಆದ ಸಂದರ್ಭ ಇರುತ್ತೆ. ಅಂಥ ಸಂದರ್ಭಗಳನ್ನು ಕೂಡ ಮೆಟ್ಟಿ ನಿಂತು ನಮ್ಮವರು ನಮಗೆ ಸಾವಿರಾರು ಥರ ನಿಂದನೆಗಳನ್ನು ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಸಹಿಸ್ಕೊಂಡು ಇವತ್ತು ಎಲ್ಲರೂ ಕೂಡ ಗುರುತಿಸೋ ಮಟ್ಟಕ್ಕೆ ನಾವು ಈ ಗೋಲನ್ನು ರೀಚ್ ಮಾಡಿದ್ದೀನಿ ಅಂತಂದರೆ ಭಗವಂತನ ಆಶೀರ್ವಾದ, ನಮ್ಮಲ್ಲಿರ್ತಕ್ಕಂಥ ಜನಗಳ ಆಶೀರ್ವಾದ, ಜೊತೆಗೆ ದಾನಿಗಳ ಒಂದು ಕೃಪಾ ಕಟಾಕ್ಷದಿಂದ ಇದು ನಡೀತಾ ಇದೆ. ಎಲ್ಲೋ ನಮ್ಮನ್ನು ತಗೊಂಡೋಗಿ ಭಗವಂತ ನಿಲ್ಲಿಸ್ತಾ ಇದ್ದಾನೆ ಅಂದರೂ ಕೂಡ ತಪ್ಪಾಗ್ಲಾರ್ದು. ಇವತ್ತು ಈ ಬಾಡಿಗೆ ಕಟ್ಟಡದಲ್ಲಿ ಇದೀವಿ ಅಂದರೂ ಕೂಡ ಬೇಕಂತಲೇ ಕರೆಂಟನ್ನು ಕೂಡ ತೆಗಿತಾ ಇರ್ತಾರೆ. ನೀರಿನ ಪೈಪನ್ನ ಏಕಾಏಕಿ ಬಂದು ಟ್ಯಾಕ್ಟ್ರಿನ ಒಡೆದು ಹಂಗೆ ನೀರೆಲ್ಲ ಹೊರಗಡೆ ಹೋಗುತ್ತೆ. ನೀರಿರಲ್ಲ, ಕರೆಂಟ್ ಇರಲ್ಲ, ವ್ಯವಸ್ಥಿತವಾದ ರೀತಿ ಇಲ್ಲ. ನೀವು ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಆ ವ್ಯವಸ್ಥಿತವಾದ ರೀತಿ ಇಲ್ಲ. ಹುಳ ಉಪ್ಪಡಿಗಳೆಲ್ಲವೂ ಕೂಡ ಒಳಗೆ ಬರುತ್ತೆ. ಜೀವನ ಮಾಡೋದು ಯಾವ ಮನುಷ್ಯನಿಗೂ ಕಷ್ಟ ಇಲ್ಲ. ಒಂದು ಹೊತ್ತಿನ ಊಟ, ಮೈಗೆ ಬಟ್ಟೆ, ಜೀವನ ಮಾಡ್ಲಿಕ್ಕೆ ಯಾವುದೇ ರೀತಿ ಕಷ್ಟ ಇಲ್ಲ. ಆದರೂ ಕೂಡ ನಮ್ಮ ಜೀವನದ ಜೊತೆಗೆ ಅವ್ರ ಜೀವನನೂ ನಾವು ಕೊಡಬೇಕು ಅನ್ನೋ ರೀತಿನಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ನಾನು ಕೂಡ ಓನಾಗಿ
ಒಂದು ಸಮರ್ಥ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಒಂದು ಸಂಸ್ಥೆನೂ ಕೂಡ ಕಟ್ಟಿದ್ದೀವಿ. ಆ ಸಂಸ್ಥೆ ಬ್ಯಾಂಕ್ ರೂಪದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಮುಂಚೆ ನಾನೊಂದು ಬ್ಯಾಂಕಲ್ಲಿ HAL ಅಂತೇಳಿ ಒಂದು ಯಾವುದೋ ಒಂದು ಬೆಂಗಳೂರದ ಒಂದು ಕಂಪ್ನಿನಲ್ಲಿ ನಾನು ಮ್ಯಾನೇಜರ್ ಆಗಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದನ್ನು ರಿಸೈನ್ ಮಾಡಿ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸ್ವಲ್ಪ ನನ್ನ ಜೀವನವನ್ನು ನಾನು ನಿರ್ವಹಣೆ ಮಾಡ್ಕೊಂಡು ಬರೋ ಅಂತ ಒಂದು ಹಂತಕ್ಕೆ ಬಂದಾಗ ನಾನೇನಾದರೂ ಹೆಲ್ಪ್ ಮಾಡಬೇಕು ಅನ್ನೋ ಭಾವನೆ ನನಗೆ ಬಂತು. ಯಾಕಪ್ಪ ಅಂತಂದರೆ ನಾನು ಕಷ್ಟ ಅನುಭವಿಸಿದ್ದೆ. ನನ್ನಂಥ ಕಷ್ಟಪಟ್ಟಂಥ ಹೆಣ್ಮಕ್ಳಿಗೆ ಒಂದು 30 ವರ್ಷದವ್ರು ಇದ್ದಾರೆ, 40 ವರ್ಷದವ್ರು ಇದ್ದಾರೆ, ಇದರಲ್ಲಿ 100 ವರ್ಷದವರು ಕೂಡ ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, 5-6 ವರ್ಷದ ಮಕ್ಕಳಿದ್ದಾರೆ. ಅಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ಜೀವನ ರೂಪಿಸೋದು ಅಂತಂದರೆ ಅದು ಅಸಾಧ್ಯವಾದ ಕೆಲಸ. ಆ ಅಸಾಧ್ಯವಾದ ಕೆಲಸವನ್ನು ಕೂಡ ಸಾಧ್ಯ ಅನ್ನೋ ಒಂದು ಮಟ್ಟಕ್ಕೆ ತಂದು ಇವರೆಲ್ಲರಿಗೂ ಕೂಡ ನನ್ನ ಕೈಲಾದ ಮಟ್ಟಿಗೆ ಆಶ್ರಯವನ್ನು ಕೊಟ್ಟು ಊಟ ವಸತಿಯನ್ನು ಕೊಟ್ಟು ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆ ಕುಟುಂಬದವ್ರು ಎಲ್ಲರ ಸಹಕಾರ, ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ನಿಂತಿರೋದ್ರಿಂದ ಇದು ಸಾಧ್ಯವಾಗ್ತಾ ಇದೆ. ನಾವು ಸ್ಟಾಪಿಂದನೇ ಮಾಡಬೇಕು ಅಂದಿದ್ರೆ ಎಷ್ಟಾದರೂ ಹಣ ಸಂಪಾದನೆ ಮಾಡ್ತಾರೆ. ಇಂಥ ಕೆಲಸ ಮಾಡ್ಲಿಕ್ಕೆ ಯಾರೊಬ್ಬರು ಕೂಡ ಒಪ್ಪಲ್ಲ. ಸ್ಟಾಫ್ ಕೂಡ 1 ತಿಂಗಳು ಬರ್ತಾರೆ, 2 ತಿಂಗಳು ಬರ್ತಾರೆ, 3ನೇ ತಿಂಗಳು ಆಲ್ರೆಡಿ ನಾವು ಬಿಡ್ತೀವಿ, ನಮಗೆ ಕೆಲಸ ಆಗಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾರೆ. ಆದರೆ ಕುಟುಂಬ ವರ್ಗ ನಿಂತಿರೋದ್ರಿಂದ, ಜೊತೆಗೆ ನಮ್ಮ ತಾಯಿ ನಮ್ಮ ಮನೆಯಲ್ಲಿ ಪೂರ್ತಿ ಜವಾಬ್ದಾರಿ ಮನೆಯಲ್ಲಿ ಅವ್ರು ನೋಡ್ಕೊಳ್ಳೋದ್ರಿಂದ ನಾನು ಹೊರಗಡೆ ಎಲ್ಲೇ ಬಂದರೂ ಕೂಡ ನನ್ನ ಕೆಲಸಗಳನ್ನು ನಾನು ಮುಗಿಸ್ಕೊಂಡು ಹೋದರೂ ಕೂಡ ನನಗೆ ಇನ್ ಟೈಮಿಗೆ ಎಲ್ಲ ರೀತಿ ವ್ಯವಸ್ಥೆ ಅವ್ರು ಮಾಡೋದ್ರಿಂದ ಸರಾಗವಾಗಿ ಕೆಲಸ ನಡೀತಾ ಇದೆ ಸರ್. ಭಾಳ ಆತ್ಮತೃಪ್ತಿ ಇದೆ. ನಾಳೆನೇ ಕೂಡ ನಾನು ಉಸಿರು ನಿಂತರೂ ಕೂಡ ನನ್ನ ಸಾರ್ಥಕತೆ ಇದೆ ನನ್ನ ಲೈಫಲ್ಲಿ. ಅದನ್ನು ನಾನು ಕಂಡ್ಕೊಂಡಿದ್ದೀನಿ. ಓಂ ನಮೋ ನಮಃ ಶಿವಾಯ. ಓಂ ನಮೋ ನಮೋ ಶಿವಾಯ. ಆ ಪರಮಾತ್ಮ ನಮ್ಮ ನುಡ್ಸಿರೋತಿಗೆ ಒಂದಿನ ಯಾರಾದರೂ ಒಂದು ಬಿದ್ದೋಗ್ತಾರೆ ನೆಲಕ್ಕೆ. ಸತ್ಯಂ ಶಿವಂ ಸುಂದರಂ ಒಂದೇ ಮಾತರಂ. ನಾವು 5-6 ಜನ ಅಕ್ಕ ತಂಗಿಯರು, 2 ಗಂಡ್ಮಕ್ಳು, 8 ಜನ. ತಂದೆ ತಾಯಿ ಇಲ್ಲ, ಅವರು ತೀರ್ಕೊಂಡೋಗಿದ್ದಾರೆ. ತಮ್ಮರು 6 ತಿಂಗಳಿಗೆ ಮನೆ ಮಾಡ್ಕೊಡ್ತೀವಿ ಬಾ ಅಂತ ಗಂಡು ಮನೆಯಿಂದ ಕರ್ಕೊಂಡು ಬಂದು ನಮಗೆ ಅರ್ಧ ಮನೆ ಕಟ್ಟಿ ಬಿಲ್ಡಿಂಗ್ ನಮ್ಮ ಹೆಸರೇ ಹೇಳಿ ತಗೊಂಡಿದ್ದು ಬಿಲ್ಡಿಂಗು 2 ಅವರೇ ಪಟ್ಟಿ ಪಾಣಿ ಮಾಡ್ಕೊಂಡು ಅಣ್ಣ ತಮ್ಮಗಳು ಅವರೇ ಮಾಡ್ಕೊಂಡಿದ್ದಾರೆ ಮನೆಯ. ನಮ್ಮ ದೇವಸ್ಥಾನದ ಹತ್ರ ತಿರ್ಕೊಂತಿನ್ನ ಅಂತಳನ್ನ ಕರ್ಕೊಂಡು ಬಂದು ಹಿಂಗೆ ಮಾಡಿದ್ದಾರೆ ನಮಗೆ. ತಮ್ಮರು ಈಗ ನೀನು ಎಷ್ಟು ದಿವಸ ಇರ್ತೀಯ ಅಷ್ಟು ದಿವಸ ಇರು, ಇಲ್ಲ ಗಂಡು ಮನೆಗೆ ಹೋಗು ಅಂತ ಇದ್ದಾರೆ. ನಾನು ಹೋಗಲ್ಲ ಅಂದಿದ್ದಕ್ಕೆ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ಬರ್ತೀವಿ ಬಾ ಅಂತ ಹೇಳಿ ಕರ್ಕೊಂಬಂದು ಬಿಟ್ಟಿದ್ದಾರೆ. ನನಗೆ ಇವತ್ತೇ ಕಳಿಸ್ಲಿ ಹೋಗ್ತೀನಿ. ತಮ್ಮನ ಮನೆಗೆ ಅರ್ಧ ಮನೆ ಆಗ್ತೈತೆ. ಯಾವಾಗ ಕಳಿಸ್ತಾರಂತೆ. ಮನೆ ಗೃಹ ಪ್ರವೇಶ ಆದಮೇಲೆ ಇಲ್ಲಿ ಅದಕ್ಕೆ ಸತ್ಯಂ ಶಿವಂ ಸುಂದರಂ ಒಂದೇ ಮಾತರಂ ಬೆಲೆ ಕೊಟ್ಟಿರ್ಬೇಕಲ್ಲ ಅಂತ ಇದ್ದೀನಿ. 500 ರೂಪಾಯಿ ಸಂಬಳ ಬರ್ತಿತ್ತು, 600 ಆಯ್ತು, 800 ಆಯ್ತು, 2000 ರೂಪಾಯಿ ಸಂಬಳ ಬರೋಂಗೆ ನಾವು ಒಂದು ಪತ್ರ ಬರ್ದಾಕಿದ್ದೀವಿ. ನಮಗಿರಕ್ಕೆ ಮನೆ ಇಲ್ಲ, ಗಂಡಿಲ್ಲ, ಮಗಿಲ್ಲ, 3 ದಿಕ್ಕಾಪಾಲಾಗಿದ್ದೀವಿ. ಗಂಡು ಮನೆಗೆ ಸೇರ್ಕಿಂದರ್ 3 ನಾದ್ನೇರು, ಅವ್ರ ಅತ್ತೆ ಮಾವ ಅವ್ರ ಮನೆಯೆಲ್ಲ ಬಿಟ್ಟು ಬಂದು ಅವರೇ ಇದ್ದಾರೆ. ನಿನಗೇನೈತೆ, ನಿನಗೇನಿಲ್ಲ, ಗಂಡ ಬಾಳೆಹಣ್ಣಿನ ಪುಟ್ಟಿ ಒತ್ಕೊಂಡೋಗಿ ಮಾರ ಅಂತೇಳಿ ನಾನು ಸೊಸೆ ತಗೊಂಬಂದು ನಿನ್ಗೆ ಯಾಕೆ ಅನ್ನ ಹಾಕ್ಬೇಕು, ನಿಮ್ಮ ಅಕ್ಕ ತಂಗಿಯರು ಇದ್ದಾರಲ್ಲ ಅವರೇ ಸಾಕ್ತಾರೆ ಹೋಗು ಅಂತ ಹೇಳ್ತಿದ್ದಾರೆ ಅತ್ತೆರು. ನನ್ನ ಮಗ 27ನೇ ವರ್ಷದ ಹುಡುಗ ಅಲ್ಲೇ ಇದ್ದಾನೆ. ಓಂ ನಮಃ ಶಿವಾಯ. ದಾವಣಗೆರೆಯಲ್ಲಿದ್ವಿ. ಇಲ್ಲಿ ಬಂದು ಮೇಡಮರ ಹತ್ರ ಈಗ 6ನೇ ವರ್ಷ ಸರ್ ನಾವು ಬಂದಿರೋದು. ಮೇಡಮರು ಚೆನ್ನಾಗ ನೋಡ್ಕೊಂತಾರೆ ನಮ್ಮನ್ನು. ನಮ್ಮ ಮಕ್ಕಳು ಯಾರಿಲ್ಲ ಸರ್. ನಮ್ಮ ಮಕ್ಕಳು ಇಲ್ಲಿ ಇದ್ದಾರೆ. ಅಮ್ಮವ್ರು ನಮ್ಗೆ ನೋಡ್ತಾ ಇದ್ದಾರೆ. ನಾವು ಆರೋಗ್ಯ ಇದ್ದೀವಿ. ಎಲ್ಲ ಅಣ್ಣವರು ಅಮ್ಮವರು ಎಲ್ಲ ಡಾಕ್ಟರ್ ಇರ್ತಾರೆ, ಎಲ್ಲ ಕರೆಸ್ತಾರೆ ಇಲ್ಲಿ. ನಾನು ಆರಾಮಾಗಿ ಇಲ್ಲಿ ಇದ್ದೀನಿ. ಮಕ್ಕಳು ಬಂದ್ರೆ ಫೋನ್ ಮಾಡಲ್ಲ, ಏನಿಲ್ಲ. ಎಲ್ಲ ಅಮ್ಮವ್ರು ಮಾಡ್ತಾರೆ. ಡಾಕ್ಟರ್ ಇದ್ರೆ ಡಾಕ್ಟರ್ಗೆ 1 ನಿಮಿಷಕ್ಕೆ ಫೋನ್ ಮಾಡಿ ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೂ ಎಲ್ರಿಗೂ ಇಷ್ಟೊತ್ತು ನಿಮ್ಮ ಆಶ್ರಮದಲ್ಲಿ ನಮ್ಗೊಂಚೂರು ಜಾಗ ಕೊಟ್ರಿ. ಸೊ ನಿಮ್ಮ ಕಥೆಗಳನ್ನ ಹೇಳಿದ್ರಿ, ಪ್ರತಿಯೊಬ್ಬರು ನಿಮ್ಮ ಅನುಭವಗಳನ್ನ ಹೇಳಿದ್ರಿ. ಸೊ ನಮ್ಮ ಸಿರಿಗಡ ವಾಹಿನಿಯಿಂದ ನಿಮ್ಗೊಂದು ಚಿಕ್ಕ ಹುಡುಗರು ಮೇಡಮ್. ಥ್ಯಾಂಕ್ ಯು. ನಮ್ಮ ಸಾಧನಾ ಆಶ್ರಮದ ಪರವಾಗಿ, ನಮ್ಮ ದಾವಣಗೆರೆ ಜನತೆ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ ಸಿರಿಗನ್ನಡ ವಾಹಿನಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.